ಕೇರಳದ ಯುವಕನಿಗೂ ಮೈಸೂರಿನ ಯುವತಿಗೂ ಪ್ರೇಮವಾಗಿತ್ತು. ನಾನಿನಗೆ ನೀ ನನಗೆ ಜೇನಾಗುವ ಅಂತ ಪ್ರೇಮಲೋಕದಲ್ಲೂ ಗೂಡು ಕಟ್ಟಿ ಜೋಡಿ ಹಕ್ಕಿಯಾಗಿ ಹಾರಾಡಿದರು. ಆದರೆ ಈಗ ಗಂಡು ಹಕ್ಕಿ ಪ್ರೀತಿಯ ಗೂಡು ಬಿಟ್ಟು ಮತ್ತೊಂದು ಗೂಡು ಸೇರಿದೆ. ಪರಿಣಾಮ ಮದುವೆ ಮಂಟಪದಲ್ಲಿ ಹೈ ಡ್ರಾಮಾ ನಡೆದಿದೆ. ಮಂಟಪದೊಳಗೆ ಮದುವೆ ಸಂಭ್ರಮ, ಹೊರಗಡೆ ದೊಡ್ಡ ಹೈಡ್ರಾಮಾ. ಕಣ್ಣೀರಿಡುತ್ತಾ ಮದುವೆ ಮನೆಯವರ ಜೊತೆ ಯುವತಿ ಕಿರುಚಾಟ. ಅಲ್ಲ ಸರ್, ಇದು ಏನಿದೆ ಸರ್ ಕೇಸ್? ಇದು FIR ಬಸವನಗುಡಿ ಪೊಲೀಸ್ ಸ್ಟೇಷನ್ ಒಂದು FIR ಆಗಿದೆ. ಯಾರ ಮೇಲೆ? ಅಕ್ಷಯ್. ಈ ಹುಡುಗಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಒಂಥರ ಕಾಲುವೆ ಅಂತ ಆ ಸ್ಟೇಷನ್ ಒಂದು ಅಕ್ಷಯ್ ಮೇಲೆ ಗೌರ್ಮೆಂಟ್ ಮೇಡಮ್ ಬಲ್ಲಿ ತಾಯಿ ನೋಡ ಮೇಲೆ ನೀನು ಹುಡುಗಿ ಬಗ್ಗೆ ಮಾತಾಡಂಗಿಲ್ಲ, ಹುಡುಗನ ಬಗ್ಗೆ ಇದ್ರೆ ಮಾತಾಡು. ಸಂಭ್ರಮದ ಮನೆಯಲ್ಲಿ ಹೀಗೆ ರಾದ್ಧಾಂತಕ್ಕೆ ಕಾರಣ ಇವನೇ. ನಾಯಕ ಇವನೇ ಈ ಕಥೆಗೆ. ಅಲ್ಲಲ್ಲ, ಈ ಯುವತಿಯ ಸ್ಟೋರಿಗೆ ಇವನೇ ವಿಲನ್. ಹೆಸರು ಅಕ್ಷಯ್, ಕೇರಳ ಮೂಲದವನು. 1.5 ವರ್ಷದ ಹಿಂದೆ ಶಾದಿ.com ಮೂಲಕ ಮೈಸೂರಿನ ಯುವತಿಗೆ ಪರಿಚಯವಾಗಿದ್ದ. ಬಳಿಕ ಅಕ್ಷಯ್ ವಿವಾಹವಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಮಾಡಿದ್ದಂತೆ. ನಂತರ ವರಸೆ ಬದಲಿಸಿದ್ದ ಅಕ್ಷಯ್ ಯುವತಿಗೆ ಟಾರ್ಚರ್ ಕೊಡ್ತಿದ್ದಂತೆ. ಮದುವೆ ಆಗ್ತೀನಿ ವೇಟ್ ಮಾಡುವಂತೆ ಹೇಳಿ ಈಗ ಯಾರಿಗೂ ಗೊತ್ತಾಗದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೀರಿಯಲ್ಲಿ ಮತ್ತೊಂದು ಹುಡುಗಿ ಜೊತೆ ಮದುವೆಯಾಗಿದ್ದಾನೆ ಅಂತ ಯುವತಿ ಆರೋಪಿಸುತ್ತಿದ್ದಾಳೆ. ನಾನು ಅಕ್ಷಯ್ ಅಂತ ಹುಡುಗನ ಲಾಸ್ಟ್ ಇಯರ್ ಇನ್ ದಿಸ್ ಇಸ್ 2022 ಅಲ್ಲಿ ಶಾದಿ.com ಅಲ್ಲಿ ಮೀಟ್ ಮಾಡಿದೆ. ಅವನು ನನಗೆ ಕ್ಯಾಲ್ಗರಿಗೆ ಕರ್ಕೊಂಡು ಹೋಗಿ ದಿಸ್ ಇಸ್ ಮದುವೆ ಆಗೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿ ನಂಗೆ ರೇಪ್ ಅಟೆಂಪ್ಟ್ ಮಾಡಿ ಆ್ಯಂಡ್ ಜೊತೆಲಿ ಚೆನ್ನಾಗಿರೋಣ ಅಂತೆಲ್ಲ ಒಪ್ಸಿ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿ ಸಹ ನನಗೆ ಇವಾಗ ಬೇರೆ ಹುಡುಗಿಗೆ ಮದುವೆ ಆಗಿದ್ದಾನೆ. ಆ್ಯಂಡ್ ಅವನು ನನಗೆ ಅಬೋರ್ಷನ್ ಮಾಡಿಸಿದ್ದಾನೆ. ಆ್ಯಂಡ್ ಅವನೊಬ್ಬ ಡ್ರಗ್ ಅಡಿಕ್ಟ್. ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ. 8 days ತನಕ ನನಗೆ ಲಾಕ್ ಮಾಡಿ ನನ್ನ ಹತ್ರ ಒಂದು ಮೋರ್ ದ್ಯಾನ್ 33 lakh ತನಕ ಅಮೌಂಟ್ ತೊಗೊಂಡಿದ್ದಾನೆ. ಸೊ ನನ್ನ ಹತ್ರ ಒಂದು 19.98 lakh ತನಕ ಲೆಕ್ಕ ಇದೆ. ಆ್ಯಂಡ್ 117 grams ತನಕ ಚಿನ್ನ ತೊಗೊಂಡಿದ್ದಾನೆ. ಇನ್ನು ಈ ಬಗ್ಗೆ ಯುವತಿ ಡಿಸೆಂಬರ್ 26ಕ್ಕೆ ಕೇರಳ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ದೂರು ದಾಖಲಿಸಿದ್ದಾಳೆ. ಕೋರ್ಟ್ ಕೂಡ ಆರೋಪಿ ಅಕ್ಷಯ್ನ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಆದರೂ ಕೂಡ ಅಲ್ಲಿನ ಪೊಲೀಸರು ಇವತ್ತಿನವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಮದುವೆಗೆ ಸಹಾಯ ಮಾಡಿದ್ದಾರೆ ಅಂತ ಯುವತಿ ಗಂಭೀರ ಆರೋಪ ಮಾಡಿದ್ದಾಳೆ. ನಾನು ಏನು ಕೇಳ್ಕೊತೀನಿ ಅಂದರೆ ಕರ್ನಾಟಕ ಜನತೆಗೆ, ಸೊ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಇಮಿಡಿಯೇಟ್ಲಿ ಇದಕ್ಕೆ ಆ್ಯಕ್ಷನ್ ಬೇಕು. ಕೇರಳ ಸ್ಟೇಟ್ ಅವರು ಏನೂ ಆ್ಯಕ್ಷನ್ ತಗೋತಾ ಇಲ್ಲ. ಬಿಕಾಸ್ ಅವನ ಮೇಲೆ FIR ಕೇಸ್ ಆಗಿದ್ರು, ನಾನ್ ಬೇಲೇಬಲ್ ಅಫೆನ್ಸ್ ಇದ್ರು, ಬೇಲ್ ಮೇಲೆ ಡಿಕ್ಲೈನ್ ಆಗಿದ್ರು, ಅವನಿಗೆ ಅರೆಸ್ಟ್ ಮಾಡೋಕ್ಕೆ ಸಹ ಬಂದಿಲ್ಲ. ಅವನು ಆರಾಮಾಗಿ ಮದುವೆ ಆಗಿದ್ದಾನೆ. ಸೊ ಅಲ್ಲಿ ಇರೋ ಪೊಲೀಸೆಲ್ಲ ದುಡ್ಡು ತಿಂದು ಹಿಂಗಾಗಿದೆ ಅಂತ ನಾನು ಹೇಳ್ಬೋದು. ಮದುವೆ ನಿಲ್ಲಿಸೋಕೆ ಯುವತಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗಿಲ್ಲ. ಆಕೆ ಪೊಲೀಸರ ಜೊತೆ ಹೋಗುವಷ್ಟರಲ್ಲೇ ಅಕ್ಷಯ್ ಮದುವೆ ನಡೆದು ಹೋಗಿದೆ. ಈಕೆಯೇ ಹೇಳಿದ್ದಂತೆ ಆತ ನಿಜಕ್ಕೂ ಮೋಸಗಾರನೇ ಆಗಿದ್ರೆ ನೂರಾರು ಕನಸು ಕೊಟ್ಕೊಂಡು ಆತನ ಜೊತೆ ಹಸಮಣೆ ಏರಿದವಳ ಮುಂದಿನ ಕಥೆ ಏನು? ಕಿರಣ್ ಯು, ಸಿರ್ಸಿಕರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.